ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿವ್ಯ ರಕ್ಷೆ. ದೇವಭೂಮಿಯಲ್ಲಿ ದಾರಿ ತಪ್ಪಿದಾಗ ಜ್ಞಾನಗಂಜ್ ಎಂದು ಕರೆಯಲಾಗುವ ಒಂದು ಹಳ್ಳಿಯ ಬಗ್ಗೆ ಬಹಳಷ್ಟು ಕೇಳಿ ಓದಿ ತಿಳಿದಿದ್ದ ನನ್ನಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡುವ ಆಕಾಂಕ್ಷೆ ತೀವ್ರವಾಯಿತು. ಅನೇಕ ಯಾತ್ರಾರ್ಥಿಗಳು ಈ ಸ್ಥಳದ ಬಗ್ಗೆ ಕೇಳಿದ್ದರಾದರೂ ಅಲ್ಲಿಗೆ ತಲುಪುವ ಸಂಭವ ಅಪರೂಪದ ಸಂಗತಿಯಾಗುತ್ತಿತ್ತು. ಹಿಮಾವೃತ ಶಿಖರಗಳಿಂದ ಸುತ್ತುವರೆದ ಹಿಮಾಲಯದ ದಟ್ಟ ಹಿಮದ ಮಡಿಲೊಳಗೆ ಆಧ್ಯಾತ್ಮಿಕ ಮಂದಿಯ ಈ ಚಿಕ್ಕ ಸಮುದಾಯ ನೆಲೆಸಿದೆ. ವರ್ಷದಲ್ಲಿ 8 ತಿಂಗಳು ಆ ಸ್ಥಳಕ್ಕೆ ಯಾರೊಬ್ಬರೂ ಹೋಗಲು ಬರಲು ಸಾಧ್ಯವಿಲ್ಲ. ಯೋಗಿಗಳ ಸಮುದಾಯವೊಂದು ಸದಾಕಾಲ ಅಲ್ಲಿ ವಾಸವಾಗಿರುತ್ತದೆ. ಈ ಯೋಗಿಗಳು ಮೌನಾಚರಣೆ ಮಾಡುವುದಲ್ಲದೆ ಬಹಳಷ್ಟು ಸಮಯವನ್ನು ಧ್ಯಾನಕ್ಕೆ ವಿನಿಯೋಗಿಸುತ್ತಾರೆ. ಮರದ ದಿಮ್ಮಿಗಳ ಮನೆಗಳು ಆಶ್ರಯ ನೀಡುತ್ತವಾದರೆ ಇಡೀ ವರ್ಷಕ್ಕೆ ಸಾಕಾಗುವಷ್ಟು ದಾಸ್ತಾನು ಮಾಡಿಕೊಳ್ಳುವ ಆಲೂಗೆಡ್ಡೆ ಮತ್ತು ಬಾರ್ಲಿ ಅವರ ಪ್ರಧಾನ ಆಹಾರ. ಭಾರತೀಯ, ಟಿಬೆಟಿಯನ್ ಹಾಗೂ ನೇಪಾಳದ ಸಾಧುಗಳಿಂದ ಈ ವಿಶಿಷ್ಟವಾದ ಸಮುದಾಯ ರೂಪಿತವಾಗಿದೆ. ಸಾಧಕರ ಈ ಸಣ್ಣ ಗುಂಪು ಟಿಬೆಟ್ ಮತ್ತು ಪೀಥೋರಾಘರ್ಗಳ ನಡುವಿನ ಹಿಮಾಲಯದ ಸೀಮಾ ಪ್ರದೇಶದಲ್ಲಿ ವಾಸವಾಗಿದೆ. ಇದನ್ನು ಹೊರತುಪಡಿಸಿದರೆ ಜ್ಞಾನಗಂಜ್ ಎಂದು ಕರೆಯಲಾಗುವ ಇಂಥ ಇನ್ನೊಂದು ಸ್ಥಳ ಇಲ್ಲ. ಈ ಹಳ್ಳಿಗೆ ಭೇಟಿ ನೀಡುವ ಉದ್ದೇಶದಿಂದಾಗಿ ಇನ್ನಿತರ 4 ವಿರಾಗಿಗಳೊಡಗೂಡಿ ನಾನು ಕೈಲಾಸ ಪರ್ವತಕ್ಕೆ ಹೋಗಲು ನಿರ್ಧಾರ ಮಾಡಿದೆ. ನಾವು ಆಲ್ಮೋರಾದಿಂದ ಹೊರಟು ಡೋರ್ಚೋಲಾ, ಅಲ್ಲಿಂದ ಗರ್ಬಿಯಾಂಗ್, ನಂತರ ಹಲವಾರು ದಿನಗಳಲ್ಲಿ ರಾಕ್ಷಸ್ಥಳವನ್ನು ತಲುಪಿದಾಗ ದಾರಿ ತಪ್ಪಿದೆವು. ಹಿಮಾಲಯ ಪರ್ವತಗಳಲ್ಲಿ ಮಂಜು ಕರಗುವ ಜುಲೈ ತಿಂಗಳ ಸಮಯ ಅದು. ಈ ಋತುವಿನಲ್ಲಿ ನೀರ್ಗಲ್ಲುಗಳು ಚಲಿಸುತ್ತವಲ್ಲದೆ ಕೆಲಸಲ ಇಡೀ ಹಿಮಬಂಡೆ ರಭಸವಾಗಿ ನುಗ್ಗಿ ಬಂದು ಹಾದಿಯನ್ನು ಮುಚ್ಚಿಬಿಡುತ್ತದೆ. ಹಲವು ದಿನಗಳ ತನಕ ಹೋಗಲು ದಾರಿಯು ದೊರಕದ ಸಂದರ್ಭವೂ ಒದಗಬಹುದು. ನಾವು ನಡೆದು ಹೋಗುತ್ತಿರುವಾಗ ನೀರ್ಬಂಡೆಗಳು ಕುಸಿಯುತ್ತಾ ನಮ್ಮ ಮುಂದಿನ ಹಾಗೂ ಹಿಂದಿನ ಹಾದಿಯಲ್ಲಿ ತಡೆಗಟ್ಟುವುದನ್ನು ನಾವು ಗಮನಿಸಿದೆವು. ಇಂಥ ಕ್ಷಿಪ್ರವಾದ ಮತ್ತು ಅನಿರೀಕ್ಷಿತವಾದ ವೈಪರೀತ್ಯಗಳಿಗೆ ನಾನು ಹೊಂದಿಕೊಂಡಿದ್ದೆನಾದರೂ ನನ್ನೊಂದಿಗಿದ್ದ ಉಳಿದ ಸ್ವಾಮಿಗಳು ಇಂಥ ಸಾಹಸದ ಅನುಭವಗಳಿಗೆ ಹೊಸಬರು. ಈ ಸ್ವಾಮಿಗಳು ಗಾಬರಿಗೊಳಗಾದರು. ಹಿಮಾಲಯದವನಾದ ಕಾರಣದಿಂದಾಗಿ ನನ್ನನ್ನು ದೂರ ತೊಡಗಿ ಇದರ ಜವಾಬ್ದಾರಿಯನ್ನು ನನ್ನ ಮೇಲೆ ಹೇರಿದರು. ನೀನು ಸ್ವಲ್ಪ ಮೊದಲೇ ಈ ವಿಚಾರವನ್ನು ಆಲೋಚಿಸಬೇಕಾಗಿತ್ತು. ನೀನು ಇಲ್ಲಿಯವನು, ನಮ್ಮನ್ನು ದಾರಿ ತಪ್ಪಿಸಿದೆ. ತುಂಬಾ ಚಳಿಯಿದೆ, ದಾರಿ ಮುಚ್ಚಿ ಹೋಗಿದೆ, ಆಹಾರ ಏನೂ ಇಲ್ಲ, ನಾವು ಇಲ್ಲೇ ಸಾಯ್ತೀವಿ ಎಂದು ಬಡಬಡಿಸತೊಡಗಿದರು. ರಾಕ್ಷಸ್ಥಳ ಅಂದರೆ ದೆವ್ವದ ಕೊಳ ಎಂದು ಕರೆಯಲಾಗುವ ದೊಡ್ಡ ಸರೋವರದ ಪಕ್ಕದಲ್ಲಿ ನಾವು ಸಿಕ್ಕಿಬಿದ್ದಿದ್ದೆವು. ಹಿಮ ಕರಗಿದ ಹಾಗೂ ಹಿಮಘನಪಾತದ ಕಾರಣದಿಂದಾಗಿ ಸರೋವರದ ನೀರಿನ ಮಟ್ಟ ಮೇಲೇರತೊಡಗಿತು. 2ನೇ ದಿನ ಎಲ್ಲರೂ ದಿಕ್ಕು ತೋಚದ ತೀವ್ರ ಕಳವಳದ ಸ್ಥಿತಿಯಲ್ಲಿದ್ದರು. ಆಗ ನಾನವರಿಗೆ ಹೇಳಿದೆ, ನಾವು ಸಾಮಾನ್ಯ ಪ್ರಾಪಂಚಿಕರಲ್ಲ, ವಿರಾಗಿಗಳು. ಸಾಯಬೇಕಾದರೂ ಸಂತೋಷವಾಗಿ ನಾವು ಹಾಗೆ ಮಾಡಬೇಕು. ದೇವರ ಧ್ಯಾನ ಮಾಡಿ. ಗಾಬರಿಯಿಂದ ನಮಗೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಪ್ರತಿಯೊಬ್ಬರೂ ಮಂತ್ರಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸತೊಡಗಿದರು. ಏನು ಪ್ರಯೋಜನವಾಗುವ ಹಾಗೆ ತೋರಲಿಲ್ಲ. ಅವರ ನಂಬಿಕೆಗೆ ಅದು ಅವರ್ಯಾರಲ್ಲೂ ಇರಲಿಲ್ಲವಾದರೂ ಪರೀಕ್ಷಾ ಕಾಲ. ಹಿಮ ಸಮಾಧಿಯಾಗುವ ಭಯ ಅವರನ್ನು ಆವರಿಸಿತು. ನಾನು ತಮಾಷೆ ಮಾಡುತ್ತಾ ಹೇಳಿದೆ, ನೀವೆಲ್ಲ ಒಂದು ವೇಳೆ ಸತ್ತರೆ ನಿಮ್ಮ ಸಂಸ್ಥೆಗಳ, ನಿಮ್ಮ ಐಶ್ವರ್ಯದ ಹಾಗೂ ನಿಮ್ಮ ಅನುಯಾಯಿಗಳ ಗತಿಯೇನು? ಅದಕ್ಕೆ ಅವರು, ನಾವು ಸಾಯಲೂಬಹುದು, ಆದರೆ
ಅದಕ್ಕಿಂತ ಮುಂಚೆ ನಿನ್ನನ್ನು ಮುಗಿಸ್ತೀವಿ ಎಂದು ಹೇಳಿದರು. ಇಂಥ ಸಂದರ್ಭವನ್ನು ಇಷ್ಟೊಂದು ಹಗುರವಾಗಿ ಪರಿಗಣಿಸಿ ತಮಾಷೆ ಮಾಡಿದ್ದು ಅವರಲ್ಲಿ ಹೆಚ್ಚು ಕೋಪ ಕೆರಳುವುದಕ್ಕೆ ಕಾರಣವಾಗಿತ್ತು. ಹಾಸ್ಯಾಸ್ವಾದನೆ ಮಾಡುವುದು ಎಲ್ಲೋ ಕೆಲವರಿಗೆ ಮಾತ್ರ ಗೊತ್ತಿರುತ್ತದೆ. ಬಹಳಷ್ಟು ಮಂದಿ ಅಂಥ ಪ್ರತಿಕೂಲ ಸನ್ನಿವೇಶಗಳಲ್ಲಿ ಬಹಳ ಗಂಭೀರವಾಗಿದ್ದು ಬಿಡುತ್ತಾರೆ. ಜೀವನದ ಎಲ್ಲ ವರ್ಗದ ಜನರಲ್ಲಿಯೂ ಲವಲವಿಕೆಯನ್ನುಂಟು ಮಾಡುವ ಮುಖ್ಯವಾದ ಗುಣ ಹಾಸ್ಯಕ್ಕಿದೆ. ಸಾಕ್ರಟೀಸನಿಗೆ ವಿಷವನ್ನು ಕುಡಿಯಲು ಕೊಟ್ಟಾಗಲೂ ಆತ ವಿನೋದಶೀಲನಾಗಿದ್ದುದಲ್ಲದೆ ಕೆಲವು ಹಾಸ್ಯ ಚಟಾಕಿಗಳನ್ನು ಹಾರಿಸಿದ. ವಿಷದ ಬಟ್ಟಲನ್ನು ಅವನಿಗೆ ನೀಡಿದಾಗ ಇದರ ಒಂದಷ್ಟನ್ನು ದೇವತೆಗಳೊಡನೆಯೂ ಹಂಚಿಕೊಳ್ಳಲೇನು ಎಂದು ಹೇಳಿದವನು ಆಮೇಲೆ ನಗುತ್ತಾ, ಒಬ್ಬ ಸಾಧುವನ್ನು ಕೊಲ್ಲುವ ಶಕ್ತಿಯನ್ನು ವಿಷ ಪಡೆದಿಲ್ಲ, ಯಾಕೆಂದರೆ ಸಾಧುವು ಸತ್ಯದಲ್ಲಿ ಬದುಕಿರುತ್ತಾನೆ, ಸತ್ಯವು ಅಮರವಾದುದು ಎಂದು ಹೇಳಿದ. ನಗುನಗುತ್ತಾ ಸಾಕ್ರಟೀಸ್ ವಿಷ ಸೇವಿಸಿದ. ಈ ವಿರಾಗಿಗಳಿಗೆ ನಾವು ಬದುಕುವುದಿದ್ದ ಪಕ್ಷದಲ್ಲಿ ಹಾಗೂ ನಾವು ನಿಜದ ಮಾರ್ಗದಲ್ಲಿದ್ದ ಪಕ್ಷದಲ್ಲಿ ದೇವರು ನಮಗೆ ರಕ್ಷಣೆ ನೀಡುತ್ತಾನೆ. ನೀವ್ಯಾಕೆ ಚಿಂತಿಸಬೇಕು ಎಂದು ಹೇಳಿದೆ. ಕತ್ತಲಾಗತೊಡಗಿತು. ಮತ್ತೆ ಹಿಮ ಬೀಳತೊಡಗಿದೆ. ಹಠಾತ್ತಾಗಿ ನೀಳವಾದ ಗಡ್ಡದ ಬಿಳಿ ನಿಲುವಂಗಿ ಧರಿಸಿರುವ ಹಾಗೂ ಲ್ಯಾಟೀನು ಹಿಡಿದಿರುವ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಕಾಣಿಸಿಕೊಂಡು ದಾರಿ ತಪ್ಪಿಸಿಕೊಂಡಿದ್ದೀರೇನು ಎಂದು ನಮ್ಮನ್ನು ಆತ ಕೇಳಿದರು. 2 ದಿನಗಳಿಂದ ತಿನ್ನೋದಕ್ಕೆ ಏನೂ ಸಿಕ್ಕಲ್ಲ, ಇಲ್ಲಿಂದ ಹೋಗೋ ದಾರಿನೂ ಕಾಣ್ತಾ ಇಲ್ಲ. ನಾವೆಲ್ಲ ಉತ್ತರ ಹೇಳಿದೆವು. ಅವರು ತನ್ನನ್ನು ಅನುಸರಿಸುವಂತೆ ಹೇಳಿದರು. ಈ ಹಿಮಘನಪಾತದ ಮೂಲಕ ಯಾವ ದಾರಿಯೂ ಇದ್ದ ಹಾಗೆ ಕಾಣದಿದ್ದರೂ ಅವರನ್ನು ಅನುಸರಿಸಿದಾಗ ನಾವು ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಕಡೆಯಲ್ಲಿ ಇರುವುದು ಕಂಡುಬಂತು. ಕೆಲವು ಮೈಲಿಗಳ ದೂರದಲ್ಲಿದ್ದ ಒಂದು ಹಳ್ಳಿಗೆ ದಾರಿ ತೋರಿಸಿದ ಅವರು ರಾತ್ರಿಯನ್ನು ಅಲ್ಲಿ ಕಳೆಯುವಂತೆ ಸೂಚನೆ ನೀಡಿದರು. ಆಮೇಲೆ ಕೂಡಲೇ ಅವರು ಅದೃಶ್ಯರಾದರು. ನಮಗೆಲ್ಲ ಅವರು ಯಾರಿರಬಹುದೆಂಬ ಆಶ್ಚರ್ಯ. ಈ ದೇವಭೂಮಿಯಲ್ಲಿ ಅಂಥ ಅನುಭವಗಳ ಅಸಾಮಾನ್ಯವೇನಲ್ಲವೆಂದು ಹಳ್ಳಿಗರು ಹೇಳಿದರು. ಮುಗ್ಧ ಪ್ರವಾಸಿಗರು ದಾರಿ ತಪ್ಪಿದಾಗ ಈ ತೇಜೋಜೀವಿಗಳು ಮಾರ್ಗದರ್ಶನ ಮಾಡುತ್ತಾರೆ. ಈ ಹಳ್ಳಿಯಲ್ಲಿ ನಾವು ಆ ರಾತ್ರಿ ಉಳಿದುಕೊಂಡೆವು. ಮಾರನೆಯ ದಿನ ಉಳಿದ 4 ವಿರಾಗಿಗಳು ನನ್ನ ಜೊತೆ ಪ್ರವಾಸ ಮುಂದುವರಿಸಲು ನಿರಾಕರಿಸಿದರು. ಅವರೆಲ್ಲ ವಾಪಸ್ಸು ಹೊರಟರು. ಇನ್ನೂ ಹೆಚ್ಚು ಅಪಾಯಗಳ ಅಂದಾಜಿನಿಂದಾಗಿ ಹೆದರಿದ ಅವರು ಪರ್ವತಗಳಲ್ಲಿ ಮುಂದುವರಿದು ಹೋಗಲು ಬಯಸಲಿಲ್ಲ. ಹಳ್ಳಿಗರಿಂದ ಮಾರ್ಗದರ್ಶನ ಪಡೆದ ನಾನು ಜ್ಞಾನ್ಗಂಜ್ನತ್ತ ಏಕಾಕಿಯಾಗಿ ನಡೆದೆ. ಅಲ್ಲಿನ ಸಾಧುಗಳಲ್ಲಿ ಒಬ್ಬರು ಕೃಪೆಯಿಟ್ಟು ಆಶ್ರಯ ನೀಡಿದ್ದರಿಂದಾಗಿ 1.5 ವರ್ಷಗಳ ಕಾಲ ಅಲ್ಲಿ ಉಳಿದುಕೊಂಡೆ. ಈ ಪ್ರದೇಶ ಎತ್ತರದ ಹಿಮಶಿಖರಗಳಿಂದ ಸುತ್ತುವರಿದಿದ್ದು ನಾನು ನೋಡಿರುವ ಅತಿ ಮನೋಹರವಾದ ಸ್ಥಳಗಳಲ್ಲಿ ಒಂದಾಗಿದೆ. ಜ್ಞಾನಗಂಜ್ನಿಂದ ವಾಪಸ್ಸಾಗುವಾಗ ಕೈಲಾಸ ಪರ್ವತದ ತಪ್ಪಲು ಪ್ರದೇಶದಲ್ಲಿರುವ ಮಾನಸ ಸರೋವರಕ್ಕೆ ಕೊಂಡೊಯ್ಯುವ ಮಾರ್ಗದ ಮೂಲಕ ನಾನು ವಾಪಸ್ಸು ಬಂದೆ. ಭಾರತೀಯ ಮತ್ತು ಟಿಬೇಟಿನ ಅನೇಕ ಪ್ರೌಢಯೋಗಿಗಳನ್ನು ಭೇಟಿ ಮಾಡಿದೆ. ಕೈಲಾಸ ಪರ್ವತದ ತಪ್ಪಲಿನಲ್ಲಿ 1 ವಾರ ಕಾಲ ಲಾಮಾಗಳ ಶಿಬಿರದಲ್ಲಿ ವಾಸ ಮಾಡಿದೆ. ಈ ಅನುಭವವನ್ನು ನಾನಿನ್ನು ಕಾಯ್ದಿರಿಸಿಕೊಂಡಿದ್ದೇನೆ. ಒಂದು ಕುರಿಮಂದೆಯವರೊಡನೆ ಗರ್ವಿಯಾಕ್ಕೆ ಪ್ರಯಾಣ ಮಾಡಿದೆ. ಈ ಕುರಿಗಾಹಿಗಳು ಹಿಮಾಲಯದಲ್ಲಿ ಪ್ರವಾಸಿಗರಿಗೆ ಮಾರ್ಗದರ್ಶನ ಮಾಡುವ ಜೀವಿಗಳ ಬಗ್ಗೆ ಮಾತಾಡಿದರು. ಅಂಥ ಅನೇಕ ಅನುಭವಗಳನ್ನು ಅವರು ನನಗೆ ಹೇಳಿದರು. ಈ ಜೀವಿಗಳನ್ನು ದೇವರುಗಳು ಅಥವಾ ತೇಜೋಜೀವಿಗಳು ಎಂದು ಕರೆಯಲಾಗುತ್ತದೆ. ಈ ದೇವಜೀವಿಗಳು ಜೀವನದ ಪ್ರತ್ಯಕ್ಷ ಹಾಗೂ ಅತೀತ ಕ್ಷೇತ್ರಗಳೆರಡರಲ್ಲೂ ಸಾಗಬಲ್ಲವರೆಂದು ಹೇಳಲಾಯಿತು. ಅವರು ಅಭೌತಿಕ ರೂಪದಲ್ಲಿರುವವರಾದರೂ ಆಸ್ತಿಕರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ ಭೌತಿಕ ರೂಪಧಾರಣೆ ಮಾಡಬಲ್ಲವರಾಗಿದ್ದರು. ದೇವಜೀವಿಗಳೂ ಸಹ ತಮ್ಮ ಅಸ್ತಿತ್ವ ಕ್ಷೇತ್ರವನ್ನು ಹೊಂದಿದ್ದಾರೆ. ನಿಗೂಢ ವಿಜ್ಞಾನ ಮತ್ತು ಅತೀಂದ್ರಿಯ ವಿದ್ಯೆಗಳ
ಇಂಥ ಜೀವಿಗಳ ಬಗ್ಗೆ ಹೆಚ್ಚಾಗಿ ಹೇಳುತ್ತಿದ್ದಾಗ್ಯೂ ಆಧುನಿಕ ವಿಜ್ಞಾನಿಗಳು ಇಂಥ ಜೀವಿಗಳಿದ್ದಾರೆನ್ನುವುದು ಕಟ್ಟುಕತೆ ಇರಬೇಕು ಅಥವಾ ಭ್ರಾಂತಿ ಇರಬೇಕು ಎಂದು ಈ ಸಿದ್ಧಾಂತವನ್ನು ತಳ್ಳಿಹಾಕುತ್ತಾರೆ. ಇಂಥ ಜೀವಿಗಳ ಅಸ್ತಿತ್ವವನ್ನು ನಂಬುವ ಮುದುಕರು ಭ್ರಮಾಧೀನರಾಗಿರಬೇಕು ಎಂದು ಹೇಳುವ ಯುವ ವಿಜ್ಞಾನಿಗಳ ಮಾತನ್ನು ನಾನು ಕೇಳಿದ್ದೇನೆ. ಮುದಿತನವು ಮರುಳತನ ಭರಿತವಾದ ಮತ್ತು ಭ್ರಮೆಗಳನ್ನುಂಟು ಮಾಡಬಲ್ಲ ಇನ್ನೊಂದು ಬಾಲ್ಯ. ಆದರೆ ಆಧ್ಯಾತ್ಮ ಜೀವಿಗಳು ಮುದಿತನದಲ್ಲಿ ಹೆಚ್ಚು ಜ್ಞಾನಿಗಳಾಗುತ್ತಾರೆ. ಅವರು ಮೊದಲಿಗೆ ತಮ್ಮ ಮನಸ್ಸುಗಳನ್ನು ತಿಳಿಗೊಳಿಸಿಕೊಂಡು ಆಮೇಲೆ ಪ್ರಜ್ಞೆಯ ಉನ್ನತ ಸ್ತರಗಳ ಅನುಭವ ಪಡೆಯುವುದರಿಂದ ಅವರು ಭ್ರಮಾಧೀನರಾಗುವ ಅವಕಾಶವೇ ಇಲ್ಲ. ವಿಜ್ಞಾನಿಗಳು ಜೀವನದ ಅನೇಕ ಆಯಾಮಗಳನ್ನು ಇನ್ನೂ ಅಧ್ಯಯನ ಮಾಡಿಲ್ಲ. ಅವರಿನ್ನೂ ಮಿದುಳನ್ನು ಹಾಗೂ ಅದರ ಹಲವು ವಲಯಗಳನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅವ್ಯಕ್ತ ಅಥವಾ ಅತೀತ ಮನೋವಿಜ್ಞಾನ ಎಂದು ಕರೆಯಲಾಗುವ ಮನೋವಿಜ್ಞಾನದ ಸಂಗತಿಯು ಆಧುನಿಕ ವಿಜ್ಞಾನಿಗಳ ಅಳವಿಗೆ ಹೊರತಾದುದು. ಪೂರ್ವದಲ್ಲಿ ಹಲವಾರು ಶತಮಾನಗಳವರೆಗೆ ರೂಢಿಸಿಕೊಳ್ಳಲಾದ ಪ್ರಾಚೀನರ ನಿರಂತರ ಮನಃಶಾಸ್ತ್ರವು ಒಂದು ಕರಾರುವಕ್ಕಾದ ವಿಜ್ಞಾನ. ಅಂತರ್ಜ್ಞಾನ ಎಂದು ಕರೆಯಲಾಗಿರುವ ಇದು ಸೂಕ್ಷ್ಮತಮ ಜ್ಞಾನವನ್ನು ಆಧರಿಸಿದೆ. ಬೌದ್ಧ ವಿಜ್ಞಾನಿಗಳು ಮಿತಿಗಳನ್ನು ಹೊಂದಿರುವುದಲ್ಲದೆ ಅವುಗಳ ಶೋಧನೆಗಳು ವಸ್ತು, ಆಕಾರ ಹಾಗೂ ಮೆದುಳುಗಳ ಭೌತಿಕ ಸ್ತರಗಳ ಮೇಲೆ ಮಾತ್ರ ಇರುತ್ತವೆ. ಬೋಲೋ ಸಬ್ ಸಂತ್ ಕಿ ಜೈ.